ಬೆಂಗಳೂರಿನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ನಡೆಸ್ತಾ ಇತ್ತು. ಆ ವೇಳೆ ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಹಿಳೆಯರ ಮೇಲಿನ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆಗಳಾಗ್ತಾ ಇದೆ. ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ಪ್ರತಿಭಟಿಸ್ತಾ ಇದ್ದಂಥ ಬಿಜೆಪಿ ನಾಯಕರು ವಶಕ್ಕೆ, ಬೆಂಗಳೂರಿನ ಮೇಖ್ರಿ ವೃತ್ತದ ಬಳಿ ವಶಕ್ಕೆ ಪಡೆದಂಥ ಪೊಲೀಸರು. ಸಂಸದ ಡಿ.ವಿ. ಸದಾನಗೌಡ ಸೇರಿದಂತೆ ಪ್ರಮುಖರು ವಶಕ್ಕೆ. ನಿನ್ನೆ ಅಷ್ಟೇ ಅಧಿವೇಶನ ಕೊನೆಗೊಂಡಿತ್ತು. ಇದೀಗ ಇವತ್ತಿನಿಂದ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆ. ಈ ಸಂದರ್ಭದಲ್ಲಿ ಎಲ್ಲರನ್ನ ವಶಕ್ಕೆ ಪಡೆಯಲಾಗಿದೆ. ಮತ್ತೊಂದು ಕಡೆ ಬೀದರ್ನಲ್ಲಿ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಬಿಜೆಪಿ ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವಂತ ಸಾಧ್ಯತೆ ಇದೆ. ಇದು ಕೇವಲ ಪಕ್ಷ ಅಂತಲ್ಲ, ನನ್ನ ಪ್ರಕಾರ ಇದನ್ನ ಪಕ್ಷ ಭೇದ ಮರೆತು ಖಂಡಿಸಬೇಕು. ಅದಕ್ಕೆ ನೋಡಿ, ಒಂದು ಕಡೆ ಭ್ರೂಣ ಹತ್ಯೆ ಆಯಿತು. ಯಾವಾಗ ರಿಪಬ್ಲಿಕ್ ಕನ್ನಡ ಅದನ್ನು ಇಂಚಿಂಚು ಬಿಡದೆ ಯಾವ ರೀತಿ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಬಿಸಿ ಮುಟ್ಟಿಸಿದ್ವಿ, ಇದೀಗ ಕಠಿಣ ಕಾನೂನನ್ನು ತರ್ತಾ ಇದ್ದಾರೆ. ಜಾಮೀನು ರಹಿತ ಕೇಸ್ ಅನ್ನುವಂಥ ರೀತಿಯಲ್ಲಿ ಜಾಮೀನು ಸಿಗೋದ್ರೆ ನಮ್ಗೆ ಅದೇ ರೀತಿ ಆ ಮಹಿಳೆಯನ್ನು ವಿವಸ್ತ್ರಗೊಳಿಸಿದ ಘಟನೆ ಇದೆಯಲ್ಲ, ನಾವೇನು ಮಾತಾಡ್ತಾ ಇದ್ವಿ ಮೊದಲು, ಪೂಲನ್ ದೇವಿಯನ್ನು ವಿವಸ್ತ್ರಗೊಳಿಸಿದ್ರಂತೆ ಹೇಳಿದ್ವಲ್ವಾ. ಚಂಬಲ್ ಕಣಿವೆಯಲ್ಲಿ ಕೇಳ್ತಾ ಇದ್ವಿ, ಉತ್ತರ ಪ್ರದೇಶದಲ್ಲಿ ಕೇಳ್ತಾ ಇದ್ವಿ. ಚಂಬಲ್ ಕಣಿವೆಯಲ್ಲಿ ಎಲ್ಲವೂ ಸರಿಯಾಯಿತು ಆ ಸಂದರ್ಭದಲ್ಲಿ. ಆಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಂಥವ್ರು ಅರ್ಜುನ್ ಸಿಂಗ್. ಈಗ ನಾವು ಈ ಪರಿಸ್ಥಿತಿಗೆ ಬರ್ತಾ ಇದ್ದೀವಿ. ಬನ್ನಿ, ಸದಾನಗೌಡರು ಮಾತನಾಡಿದ್ದಾರೆ ಇದರ ಬಗ್ಗೆ. ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ ಏನು ಹೇಳಿದ್ದಾರೆ. ಇವತ್ತು ಘೋಷಣೆಗೆ, ಭಾಷಣಕ್ಕೆ, ಓಟಿಗೋಸ್ಕರ ಏನೇನೋ ಮಾಡಿ ಓಟು ಸಿಕ್ಕಿದ ಮೇಲೆ ಈ ರೀತಿಯ ಅವಮಾನವೀಯ ಘಟನೆಗಳನ್ನು ಮಾಡುವಂಥದ್ದು ಬೆಳಗಾವಿಂದಿರ್ಬೋದು. ನೀವು ನೋಡಿದಿರಿ, ಭ್ರೂಣ ಹತ್ಯೆ ಸುಮಾರು 3,000 ಭ್ರೂಣ ಹತ್ಯೆ ಆಗಿದೆ ಅಂತೇಳಿ ಯಾವ ಹಾಸ್ಪಿಟಲ್ ಮಾಡಿದೆ ಆ ಹಾಸ್ಪಿಟಲ್ನವರೇ ಒಪ್ಪಿಕೊಳ್ಳುವಂಥ ಪರಿಸ್ಥಿತಿ ಬಂದಾಗಲೂ ಕೂಡ ಇನ್ನೂ ಎಚ್ಚೆತ್ತುಕೊಳ್ಳದ ಸರ್ಕಾರ ನಾವು ಎಚ್ಚರಿಸಬೇಕು. ನಾವು ವಿರೋಧ ಪಕ್ಷದಲ್ಲಿ ಇದ್ದೇವೆ, ನಾವೇನು ಸುಮ್ಮನೆ ಕೂತ್ಕೊಳ್ಳಲ್ಲ ಸರ್. ಈ ಒಂದು ಕಾಲದಲ್ಲೂ ಕೂಡ ಒಬ್ಬ ಮಹಿಳೆಯನ್ನ ಕಂಬಕ್ಕೆ ಕಟ್ಟಾಕಿ ಈ ರೀತಿ ದೌರ್ಜನ್ಯ ಮಾಡ್ತಾರೆ ಅಂದ್ರೆ ಏನ್ ಮಾಡ್ತಿದೆ ಅಂತ ಸರ್? ಇದನ್ನೇ ನಾನು ಹೇಳಿದ್ದು. ಇದೆಲ್ಲ ಒಂದು ಗ್ರೂಪ್ ಯಾರೋ ಆಲೋಚನೆ ಮಾಡಿರ್ತಾರೆ. ಪೊಲೀಸ್ ಇಂಟೆಲಿಜೆನ್ಸಲ್ಲಿ ಸರಿಯಾಗಿ ವ್ಯವಸ್ಥೆಗಳನ್ನು ಮಾಡಿದರೆ ಆ ಪೊಲೀಸ್ ಇಂಟೆಲಿಜೆನ್ಸ್ನವರು ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಅವರು ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಆದರೆ ಇಂಟೆಲಿಜೆನ್ಸ್ ವಿಫಲರಾದರೆ, ಇಂಟೆಲಿಜೆನ್ಸ್ನ ಮಾಹಿತಿ ಪಡ್ಕೊಳ್ಳಿಕ್ಕೆ ಇವರು ವಿಫಲರಾದರೆ, ಇಂಟೆಲಿಜೆನ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಷ್ಟು ಇಂಪಾರ್ಟೆನ್ಸ್ ಕೊಡಲಿಕ್ಕೆ ಇವರು ಫೇಲ್ಯೂರ್ ಆದರೆ ಈ ಗತಿಗಳಾಗ್ತವೆ. ಸರ್, ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಅವರು ಈ ಭ್ರೂಣ ಹತ್ಯೆ ಅವರು